ನಿಮ್ಗೇನಾಗಬೇಕು? ಇರಲಿ, ನಿಮ್ಮ ಆಟ ನಿಮ್ಮದು, ನನ್ನ ಆಟ ನಂದು. ನೋಡ್ತಾ ಇರಿ. ಅದೇಂಗಾಗುತ್ತೆ ಚಂದ್ರ? ಮೊದಲು ನಮ್ಮ ಮನೆಗೆ ಬಂದಿರೋ ದೋಷ ನಿವಾರಣೆ ಆಗಿ ನೀನು ನಮ್ಮ ಮನೆಗೆ ಬಂದು ಆಮೇಲೆ ತಾನೇ ಅವರಿಬ್ರು ಮದುವೆ ಆಗ್ಬೇಕು. ಮತ್ತೆ ಲಾಯರು? ಅವನ ಹತ್ರ ನಾನು ಹೆಂಗಾದ್ರೂ ಮ್ಯಾನೇಜ್ ಮಾಡ್ತೀನಿ. ಅಮ್ಮ, ಇವ್ರು ಯಾಕೋ ಯಾವಾಗ್ಲೂ ಒಂದು ರೀಸನ್ ಹೇಳಿ ಮಧ್ಯೆ ಪೋಸ್ಟ್ಪೋನ್ ಮಾಡ್ತಾನೆ ಇದ್ದಾರೆ. ನಂಗೆ ಯಾಕೋ ಡೌಟ್ ಹೊಡಿತಿದೆ. ಏಯ್, ಏನ್ ಮದ್ವೆ ಅಂದ್ರೆ ಹುಡುಗಾಟ ಅಂದ್ಕೊಂಡಿದ್ಯಾ? ದೊಡ್ಡವ್ರು ಮಾತಾಡುವಾಗ ಮಧ್ಯ ಬಾಯಿ ಹಾಕ್ಬೇಡ. ನೋಡಿ, ಜಗಳ ಮಾಡಬೇಡಿ, ಆರಾಮಾಗಿ ಮಾತಾಡಿ. ಅಣ್ಣಯ್ಯ, ಈ ಕತೆಗಳೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಈಗಿಂದೀಗಲೇ ಮದುವೆ ವ್ಯವಸ್ಥೆ ಆಗಬೇಕು. ಚಂದ್ರ, ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ದೋಷ ಇಟ್ಕೊಂಡು ಯಾವ ಶಾಸ್ತ್ರದಲ್ಲಿ ಮದುವೆ ಮಾಡಕ್ಕಾಗುತ್ತೆ? ಓಹೋ, ಹಾಗಾದ್ರೆ ಮದುವೆ ಮಾಡಬಾರ್ದು ಅನ್ನೋದು ನಿನ್ನ ಐಡಿಯಾನಾ? ಹಂಗಲ್ಲ, ನಿನ್ನ ಅರ್ಜೆಂಟ್ಗೆ ನಿನಗೆ ದೋಷ ಇರುವಾಗಲೇ ನಾನು ಮದುವೆ ಮಾಡಿದ್ರೆ ನಾನು ನನ್ನ ತಂಗಿನ ಕಳ್ಕೊತೀನಿ. ಆಮೇಲೆ ಈ ಮನೆಗೆ ಇನ್ನೊಂದು ಕಳಂಕ. ಇದೆಲ್ಲ ಆಗೋದು ನನಗಿಷ್ಟ ಇಲ್ಲ. ಅಂದ್ರೆ ಈ ಟೈಮ್ ಗ್ಯಾಪಲ್ಲಿ ಬೇರೆಯವಳನ್ನ ತಂದು ಸಂಜು ಕಟ್ಟಬೇಕು ಅನ್ನೋದಾ ನಿನ್ನ ಐಡಿಯಾ? ಎಲ್ಲ ನಾನು ಯಾವಾಗಾದ್ರೂ ಮಾಡ್ತೀನ? ಅರ್ಥ ಮಾಡ್ಕೊ. ನಿನ್ ದೋಷ ಮೊದಲು ಕಳೀಲಿ ಅಂತಾನೆ ನನಗೆ ಟೆನ್ಷನು. ಇವ್ರು ಯಾಕೋ ಬೇರೆ ಪ್ಲಾನ್ ಮಾಡ್ತಾ ಇರೋ ಥರ ಕಾಣಿಸ್ತಾ ಇದೆ. ಅದನ್ನೆಲ್ಲ ಹೇಗೆ ಟ್ಯಾಕಲ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಇರು ಅಣ್ಣಯ್ಯ, ನೋಡ್ತಾ ಇರು. ಅಣ್ಣಯ್ಯ, ನಾನು ಇವತ್ತು ಮಾತಾಡಲ್ಲ. ಯಾವತ್ತು ಮಾತಾಡಬೇಕೋ ಅವತ್ತು ಮಾತಾಡ್ತೀನಿ. ನೋಡು, ನಿನ್ನ ತಲೆಯಲ್ಲಿ ಅಂಜು ಬಿಟ್ಟು ಬೇರೆ ಏನಾದರೂ ಯೋಚನೆ ಬಂತು ಅಂದರೆ ರೀ ನಡೀರೆ. ಅಮ್ಮ, ನನ್ನ ಮದ್ವೆ. ಅಂಜು, ನಡಿ, ಸುಮ್ಮನೆ ಜಾಸ್ತಿ ಮಾತಾಡ್ಬೇಡ. ಚಂದ್ರ, ಬಂದ ಹಾಗೆ ಹೋಗ್ತಿದ್ಯಲ್ಲ, ಒಂದು ಲೋಟ ಕಾಫಿ ಆದ್ರೂ ಕುಡ್ಕೊಂಡು ಹೋಗ್ಬೋದಾಗಿತ್ತಲ್ಲ. ಸುಮ್ಮನೆ ಇರ್ತಿರೋ ಹೊತ್ತಿಗೆ ಬಿಡಿ ಕೈ. ಪಾಪಚ್ಚಿ, ಹಾದಿ, ನೀನಾದ್ರೂ ಒಂದು ಲೋಟ ಕಾಫಿ ಕುಡ್ಕೊಂಡು ಹೋಗೋ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್